ಸಾಕಷ್ಟೊಂದು ಒಳ್ಳೆ ಯೋಜನೆಗಳಿದಾವೆ. ಆದರೆ ಬೀದರ್ಗೆ ಬಂದರೆ ಇಲ್ಲಿ ಬೀದರ್ನಲ್ಲಿ ಹುಮ್ನಾಬಾದ್ ಬೇರೆ ಕಡೆ ಸರಿಯಾಗಿ ಸಮರ್ಪಕವಾಗಿ ಮುಟ್ತಾ ಇಲ್ಲ ಪೌಷ್ಟಿಕ ಆಹಾರಗಳು. ಅದಲ್ಲದೆ ನಿಮ್ಮ ಇಲಾಖೆಯ ಸಹಾಯಕ ಟೀಚರ್ಸ್ಗಳೇ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅಂದರೆ ಬೇರೆ ಕಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮೇಡಮ್. ಇದ್ರ ಕುರಿತು ಏನು ಮಾತಾಡ್ತೀರಾ ಅಂತ? ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 70,000 ಅಂಗನವಾಡಿಗಳಿದ್ದಾವೆ. ಹತ್ತತ್ರ 70,000 ಅಂಗನವಾಡಿಗಳಿದ್ದಾವೆ. ಸುಮಾರು 35ರಿಂದ 40 ಲಕ್ಷ ಬೆನಿಫಿಷರಿಗೆ ನಾವು ಆಹಾರವನ್ನು ಪೂರೈಕೆ ಮಾಡ್ತೀವಿ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಳಗೊಂಡಂಥ ಒಂದು ಯೋಜನೆ ಆಗಿದೆ. ಇದು ನಮ್ಮ ಭಾವನೆ ಏನು, ನಮ್ಮ ಒಂದು ಇದೇನು ಅಂತಂದರೆ ಪೌಷ್ಟಿಕಾಂಶದ ಜೊತೆಯಲ್ಲಿ ಉತ್ತಮ ಆರೋಗ್ಯ ಮಕ್ಕಳಿಗೆ ಇರಬೇಕು ಅಂತ ಹೇಳಿ ಅದು ಒಂದು ನಮ್ಮ ಇಲಾಖೆಯ ಪ್ರೋಗ್ರಾಮಿನ ಒಂದು ಆಸೆ. ಅದರಲ್ಲೂ ಇಂಥ ಅಲ್ಲಿ ಇಲ್ಲಿ ನಡೆದಂಥವನ್ನ ನಾವು ಯಾವತ್ತೂ ಕೂಡ ಸುಮ್ಮನೆ ಬಿಟ್ಟಿಲ್ಲ. ನಾನು ಮಂತ್ರಿ ಆದಮೇಲೆ ತಾವು ನೋಡಿರ್ಬೋದು, ಇತ್ತೀಚಿನ ದಿನದಲ್ಲಿ ಸುಮಾರು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡಿದ್ದೀನಿ. ನಾಲ್ಕು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀನಿ, ತಮಗೂ ಎಲ್ಲರಿಗೂ ಗೊತ್ತಿದೆ. ಈಗ ಬಂದಿದ್ದೀನಿ ಬೀದರ್ಗೆ, ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ಸೊ ಖಂಡಿತವಾಗ್ಲೂ ಇವತ್ತು ಒಂದೇ ದಿನ ಅಲ್ಲ, ಇವತ್ತು ಇದ್ದೀನಿ, ನಾಳೆನೂ ಇದ್ದೀನಿ. ಎರಡೂ ಅಂದರೆ ನಮ್ಮ ಇಲಾಖೆ ಸಂಪೂರ್ಣ ರಿವ್ಯೂ ಈ ಭಾಗದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಗಮನಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಆ ರೀತಿ ಮೊಟ್ಟೆ ಅಂತೂ ನಾವು ಆಯಾ ಅಂಗನವಾಡಿಗೆ ಸ್ಥಳೀಯವಾಗಿ ನಾವು ಒಂದು ಕಮಿಟಿ ಇರುತ್ತೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನ ಒಳಗೊಂಡಂಥ ಮತ್ತು ಆ ಮಕ್ಕಳ ಪೋಷಕರನ್ನ ಒಳಗೊಂಡಂಥ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಗೆ ನಾವು ನೇರವಾಗಿ ನಾವು ದುಡ್ಡನ್ನು ಹಾಕ್ತೀವಿ. ಸೊ ನಾವು ಅವ್ರಿಗೆ ಸ್ಟ್ರಿಕ್ಟಾಗಿಯೇ ಹೇಳಿರ್ತೀವಿ, ಒಳ್ಳೆಯ ಗುಣಮಟ್ಟದ ಎಗ್ಗನ್ನು ತಗೊಳ್ರಮ್ಮ ಅಂತ ಹೇಳಿರ್ತೀವಿ. ಅದರಲ್ಲಿ ನಾವು ಇಡೀ ರಾಜ್ಯದಲ್ಲಿ ಆ ರೀತಿ ಇದೆ. ಇಲ್ಲಿ ಏನಿದೆ ಅನ್ನೋದನ್ನು ನಾನು ಈಗ ಇವತ್ತು ನಾಳೆ ಇಲ್ಲಿ ಇದ್ದೀನಿ, ನೋಡ್ಕೋತೀನಿ. ಯಾರಾದರೂ ಏಜೆನ್ಸಿ ಆ ರೀತಿ ಮಾಡಿದರೆ ಖಂಡಿತವಾಗ್ಲೂ ಏಜೆನ್ಸಿ ಕ್ಯಾನ್ಸಲ್ ಮಾಡಲಿಕ್ಕೆ ಸರಿ. ಈಗ 2 ದಿನ ಬಂದಿದ್ದೀನಿ. ಏಜೆನ್ಸಿ ಇಡೀ ರಾಜ್ಯದಲ್ಲಿ ಇರುವಂಥ ಸಿಸ್ಟಮನ್ನು ನಿಮ್ಮ ಎದುರುಗಡೆ ಹೇಳಿದೆ. ನಾವು ನೇರವಾಗಿ ದುಡ್ಡನ್ನು ಹಾಕ್ತೀವಿ, ನೇರವಾಗಿ ಅವರೇ ತಗೊಳ್ತಾರೆ ಅಂತ. ತಡಿಯಪ್ಪ, ಒಂದನ್ನು ಮುಗಿಸ್ತೀನಿ. ಏನು ಹಾಗೆ ಒದರಾಡ್ತಾ ಇದೆಯಾ? ಮುಗಿಸ್ತೀನಿ ಒಂದನ್ನು. ಸೊ ಆ ರೀತಿ ಏನಾದರೂ ಇಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏಜೆನ್ಸಿ ಮುಖಾಂತರ ಮಾಡ್ತಾ ಇದ್ರೆ, ತಾವೆಲ್ಲ ಹೇಳ್ತಾ ಇರೋದು ನನ್ನ ಗಮನಕ್ಕೆ ಈಗ ಬರ್ತಾ ಇದೆ. ಆ ಏಜೆನ್ಸಿ ಏನಾದರೂ ಆ ರೀತಿ ತಪ್ಪು ಮಾಡಿದ್ರೆ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ, CDPO ಜೊತೆ ಮಾತಾಡ್ತೀನಿ, ಸೂಪರ್ವೈಸರ್ ಜೊತೆ ಮಾತಾಡ್ತೀನಿ. ಆ ಏಜೆನ್ಸಿಯನ್ನು ಕಿತ್ತೊಗೆಯುವಂಥ ಕೆಲಸ ಮಾಡಿ.